ಆನೇಕಲ್ ಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಡಿಪೋ ಘಟಕದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅತಿಥಿಗಳು ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ಮಹಿಳಾ ದಿನಾಚರಣೆ ಅಂಗವಾಗಿ ಕೆಎಸ್ಆರ್ಟಿಸಿ ಘಟಕದಲ್ಲಿ ಆಯೋಜನೆ ಮಾಡಲಾಗಿದ್ದ ಕ್ರೀಡೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಡಿಪಿಒ ಶ್ರೀಮತಿ ಕವಿತಾ, ಹೋರಾಟಗಾರ್ತಿ ಶ್ರೀಮತಿ ಮಮತಾ, ಯಜಮಾನ ಆನೇಕಲ್ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರಾದ ಚಂದ್ರಶೇಖರ್, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಂಜಪ್ಪ, ಉಜ್ವಲ ಪ್ರಕಾಶ್, ರಾಜಶೇಖರ್, ಸುಲೋಚನಾದೇವಿ, ಭವ್ಯ, ಕೋಮಲ, ಗಾಯತ್ರಿ, ಹೇಮಾವತಿ, ಬಾಲರೆಡ್ಡಿ, ಚಲಪತಿ, ಮಂಜುನಾಥ, ನಿಂಗಪ್ಪ, ಬಿರೇದರ ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದೇವನ ಪೂಜೆಗೆ ತಂದು ಮಾದೇವ ನಿನ್ನ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಲೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ತೀವ್ನಿ ತುತ್ತಾಳೆ ಹಣ್ಣ ತಂದೀವ್ನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದಪ್ಪ ಕಿತ್ತಾಡಿ ಬರುವ ಬರಸೆಗೆ ಮಾದೇವ ನಿನ್ನ ಸೊಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ದಿನದ ಮುಖ್ಯ ಘಟ್ಟ ಅಂದರೆ ನಾವಿವತ್ತು ಆಚರಣೆ ಮಾಡೋದಕ್ಕೆ ಕೂಡ ಒಂದು ಕಾರಣ ಇದೆ. ಅದು ನಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ, ನಮ್ಮ ಬೆವರಿಗೆ ತಕ್ಕ ಬೆಲೆ ಸಿಗಲಿಲ್ಲ, ಸಮಾನ ವೇತನ ನಮಗಿಲ್ಲ ಅಂತ ಹೇಳ್ತಾ ನ್ಯೂಯಾರ್ಕ್ನಲ್ಲಿ ಗಾರ್ಮೆಂಟ್ ವರ್ಕರ್ಸ್ನವರು ಹಮ್ಮಿಕೊಂಡಂತಹ ಹೋರಾಟದಲ್ಲಿ 1908ರಲ್ಲಿ ಕ್ಲಾರಾ ಜೆಟ್ಲಿನ್ರವರು ಈ ಹೋರಾಟವನ್ನು ಹಮ್ಮಿಕೊಂಡು ಈ ವಿರುದ್ಧ ಹೋರಾಟ ಮಾಡಿ ಹಲವಾರು ಸಂಘ ಸಂಸ್ಥೆಗಳು ನಿಂತು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಘೋಷಣೆ ಮಾಡಿತು. ಅಲ್ಲಿಂದ ಈಚೆಗೆ ಅದನ್ನು ಹಲವಾರು ರಾಜಕೀಯ ಪಕ್ಷಗಳು ಬೇರೆ ರೀತಿಯಲ್ಲಿ ಸಂಭ್ರಮಿಸ್ತಾ ಇದೆ. ಸರ್ಕಾರಿ ಸಂಸ್ಥೆಗಳು ಅದನ್ನು ಒಂದು ಸಂಭ್ರಮದ ದಿನ ಹಾಗೂ ಸಬಲೀಕರಣದ ದಿನ ಅಂತ ನೋಡ್ತಾ ಇದೆ. ಹೋರಾಟದ ಹಿನ್ನೆಲೆಯಲ್ಲಿ ತಗೊಂಡಾಗ ಇವತ್ತಿಗೂ ಕೂಡ ಅದನ್ನು ನಾವು ಹೋರಾಟದ ದಿನವನ್ನಾಗಿ, ಯಾಕೆಂದರೆ ಇವತ್ತಿಗೂ ಕೂಡ ಒಂದು ಸಮಾನತೆಯ ಸಮತೆ ನಮ್ಮಲ್ಲಿ ಬಂದಿಲ್ಲ ಅನ್ನುವಂತಹ ಕಾರಣಕ್ಕೆ ಹೋರಾಟದ ದಿಕ್ಕುಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಆನೇಕಲ್ ಘಟಕದಲ್ಲಿ
ಈ ರೀತಿಯ ಎಲ್ಲರನ್ನ ಒಳಗೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ನಾನು ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿ ಶರಣು ಹೇಳ್ತಾ, ವೇದಿಕೆಯ ಮೇಲೆ ಹಸಿರನಾಗಿರುವಂತಹ ಎಲ್ಲ ಮಹಿಳಾ ಪರ ಚಿಂತಕರು, ಮಹಿಳಾ ಪರ ದೃಷ್ಟಿಕೋನವನ್ನು ಹೊಂದಿರುವಂತಹ ಎಲ್ಲ ಮನಸ್ಸುಗಳಿಗೆ ನಾನು ಮತ್ತೊಮ್ಮೆ ಶರಣು ಹೇಳಿ, ನನಗೆ ಒಂದು ಸಾವಿತ್ರಿ ಬಾಪುಲೆ ಅವರ ಫೋಟೋವನ್ನು ನೀವು ಇಟ್ಟಿದ್ದೀರಿ, ಅದಕ್ಕೆ ಬಹಳ ಹೆಮ್ಮೆ. ಆದರೆ ನನ್ನದೊಂದು ಮತ್ತೊಂದು ಪ್ರಶ್ನೆ, ಅಲ್ಲಿ ಫಾತಿಮಾ ಶೇಖ್ ರವರನ್ನು ಕೂಡ ನೀವು ಜೊತೆಯಲ್ಲಿ ಇಡಬೇಕಾಗಿತ್ತು. ದಯಮಾಡಿ ಇನ್ನು ಮುಂದೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಈ ಇಬ್ಬರೂ ಸಹ ನಮಗೆ ಅಕ್ಷರದವಗಳು. ಸಾವಿತ್ರಿ ಬಾಪುಲೆ ಮತ್ತು ಫಾತಿಮಾ ಶೇಖ್ ರವರು ಇದ್ದಿದ್ರಿಂದ ನಾವೆಲ್ಲರೂ ಸಹ ಇಲ್ಲಿದ್ದೇವೆ. ಹಾಗಾಗಿ ದಯಮಾಡಿ ಫಾತಿಮಾ ಶೇಖ್ ರವರ ಫೋಟೋ ಇಟ್ಟರೆ ಮಾತ್ರ ಅಂತಲ್ಲ, ಬಟ್ ಎರಡನ್ನೂ ಕೂಡ ನಾವು ಒಂದೇ ದೃಷ್ಟಿಯಲ್ಲಿ ನೋಡ್ತೇವೆ. ಸಾವಿತ್ರಿ ಬಾಪುಲೆ ಅಂತ ಹೇಳಿದಾಗ ಈಗಾಗಲೇ ನಾವು ಅವರ ಒಂದು ಇತಿಹಾಸವನ್ನು ಹೋಗೋದು ಬೇಡ, ಸಮಯ ಬಹಳ ಕಡಿಮೆ ಇದೆ. ನಮಗೆ ಅಕ್ಷರ ಅಥವಾ ವಿದ್ಯಾಭ್ಯಾಸ ಅಥವಾ ಶೈಕ್ಷಣಿಕದ ಒಂದು ಜ್ಞಾನವನ್ನು ಹೆಣ್ಣು ಮಕ್ಕಳಿಗೆ ನೀಡಲೇಬೇಕು. ಅವರು ಕೂಡ ಸಂವಿಧಾನದ ಆಶಯಗಳನ್ನು ಎತ್ತಿಡಿಯುವಂತಹ ಮನಸ್ಸು, ಮತ್ತು ಒಂದು ಕುಟುಂಬದಲ್ಲಿ ಒಂದು ತಾಯಿ ಕಲಿತರೆ ಒಂದು ಗ್ರಾಮ ಕಲಿತಂತೆ ಒಂದು ದೇಶದ ಶ್ರೇಯೋಭಿಲಾಷೆ ಆಗ್ತದೆ ಎನ್ನುವಂತಹ ಮನಸ್ಸಿನಿಂದ ಮೊದಲು ಅಕ್ಷರವನ್ನು ನಾವು ಹೆಣ್ಣು ಮಕ್ಕಳಿಗೆ ಕಲಿಸಬೇಕು ಅಂತ ಹೋರಾಟ. ಆಗ ಏನು ಪಿತೃಪ್ರಧಾನದ ವ್ಯವಸ್ಥೆ ಇವತ್ತೇನಿದೆ ಅವತ್ತು ಅದೇ ಕಂಡ್ರೆ ಇದ್ದಿದ್ದು. ಅಷ್ಟು ಹೋರಾಟದ ನಡುವೆ ಫಾತಿಮಾ ಶೇಖ್ ಮತ್ತು ಸಾವಿತ್ರಿ ಬಾಪುಲೆ ಅವರು ಇಬ್ಬರೂ ಸೇರಿ ಒಂದು ಶೈಕ್ಷಣಿಕ ಆಂದೋಲನವನ್ನೇ ನಡೆಸಿದಂತಹ ಮಹಾನ್ ಮಹಿಳೆ. ಹಾಗಾಗಿ ನಾವಿವತ್ತು ಆಕೆಯನ್ನು ಇಲ್ಲಿ ಸ್ಮರಿಸ್ತಾ, ಮತ್ತು ಅದರ ಹಿಂದೆ ಹಲವಾರು ಮಹಿಳೆಯರು ಹೋರಾಟಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಒಂದೊಂದು ಹಂತದಲ್ಲಿನೂ ಕೂಡ ಒಂದೊಂದು ಕಾನೂನು ನಾವು ಪಡಿಬೇಕು ಅಂದ್ರೂ ಸಹ ಅದರ ಹಿಂದೆ ಹಲವಾರು ಮಹಿಳೆಯರ ಹೋರಾಟ ಇದೆ. ಇವತ್ತು ನಾವು ಭಾರತದ ದಂಡ ಸಂಹಿತೆ, ಅದನ್ನ ಕವಿತಾ ಅವ್ರು ಹೇಳ್ತಾರೆ, ನಮಗೇನೋ ಕಾನೂನುಗಳು ಬಂದಿದೆ, ಅದು ಸುಮ್ಮನೆ ಬಂದಿಲ್ಲ. ಸಂವಿಧಾನದಲ್ಲಿ ಎಲ್ಲವೂ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಸಾಮಾಜಿಕ ವ್ಯವಸ್ಥೆ ಇದೆ, ಎಲ್ಲವೂ ಇದ್ರೂ ಸಹ ಅದನ್ನ ಪಡಿಲಿಕ್ಕೆ ಇವತ್ತಿಗೂ ಸಹ ಮಹಿಳೆಯರು ಹಂತ ಹಂತವಾಗಿ ಸಮಾನತೆಯ ಸಮತೆಯನ್ನು ಪಡಿಲಿಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತು ಎಲ್ಲ ವಿಭಾಗಗಳಲ್ಲಿ ಮಹಿಳೆಯರನ್ನ ನಾವು ನೋಡ್ತೇವೆ ಅಂದ್ರೆ, ಸ್ತ್ರೀವಾದಿಗಳು, ಮಹಿಳಾ ಚಳುವಳಿಗಾರರು, ಯಾವ ಯಾವ ವ್ಯವಸ್ಥೆಯಲ್ಲಿ ಮಹಿಳೆಯ ಪಾತ್ರ ಭಾಗವಹಿಸುವೆ ಕಡಿಮೆ ಆಗಿದೆ, ಅಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಅಂತ ಹೇಳಿ ಹೋರಾಟ ಮಾಡಿದಂಥದ್ದು, ಅದು ಕೂಡ ಇವತ್ತಿಗೆ ನಾಂದಿ ಅಥವಾ ಇವತ್ತಿನ ಒಂದು ಬುನಾದಿ ಅಂತ ನಾವು ಹೇಳಬಹುದು. ನಾನು ಈ ಒಂದು KSRTCಯ ಭಾಗವಾಗಿ ನಾನು ಹೆಚ್ಚು ಮಾತಾಡೋದಾದ್ರೆ, ನಮ್ಮ ಮಹಿಳೆಯರು ಎಲ್ಲ ಹಂತದಲ್ಲೇ ಇಲ್ಲಿದ್ದಾರೆ. ಡ್ರೈವರ್ಸ್ ಇದ್ದಾರೆ, ಕಂಡಕ್ಟರ್ಗಳಿದ್ದಾರೆ, ಮೆಕ್ಯಾನಿಕ್ಗಳಿದ್ದಾರೆ, ಗ್ರೂಪ್ ಡಿ ವರ್ಕರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ಒಂದು ಪೇಟ್ರಿಯಾರ್ಕಿ ಅಂತ ಹೇಳ್ತೀವಿ, ಏಕೆಂದ್ರೆ ಪಿತೃಪ್ರಧಾನದ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾಗಿ ನಿಂತಿರುವಂತಹ ಒಂದು ಕೇಂದ್ರಗಳು ಇವೆಲ್ಲ. ಅಲ್ಲಿ ಮಹಿಳೆ 24 ಗಂಟೆ ದುಡಿತಾಳೆ. ಹೇಗೆ ಅಂತ ನೀವು ಕೇಳ್ಬೋದು. ಮನೆಯಲ್ಲಿನೂ ಕೂಡ ದುಡಿತಾರೆ, ಅದಕ್ಕೆ ಬೆಲೆ ಇಲ್ಲ. ಮನೆಯಲ್ಲಿ ನೀನು ಮಾಡೋದು ನಿನ್ನ ಕರ್ತವ್ಯ, ಇಲ್ಲಿ ಮಾಡೋದು ನೀನು ದುಡ್ಡು. ಇದಕ್ಕೆ ನೀವು ಸಂಬಳ ಏನು, ನಿನ್ನ ಸಂಬಳ ಏನು ಅಂತ ನಾವು ಕೇಳ್ತೇವೆ. ಮನೆಯಲ್ಲಿ ಬೆಳಗಾವಿ ಮುಂಜಾನೆ 5 ಗಂಟೆಗೆ ಎಳೆದು ರಾತ್ರಿ 10 ಗಂಟೆ ತನಕ ಅವಳು ದುಡಿತಾ ಇದ್ರು ಕೂಡ ಅದಕ್ಕೆ ನಮಗೆ ಬೆಲೆ ಇಲ್ಲ. ನೀನು ಹೆಣ್ಣು, ನೀನು ಅದು ಕರ್ತವ್ಯ, ನೀನು ಮಾಡಲೇಬೇಕು. ಹಾಗನ್ಬಿಟ್ಟು ಗಂಡ್ಮಕ್ಳು ಮಾಡಲ್ಲ ಅಂತ ಹೇಳಲ್ಲ, ಗಂಡ್ಮಕ್ಳು ಮಾಡ್ತಾರೆ. ಆದ್ರೆ ಅವರಿಗೆ ಸ್ವಲ್ಪ ಸಡಿಲಿಕೆ, ಗಂಡು ಮಕ್ಕಳಲ್ವ, ಗಂಡಸು ಮಾಡ್ಲಿಲ್ಲ ಅಂದ್ರೂ ನಡೀತೈತಿ ಅಲ್ವಾ. ಅಂದ್ರೆ ಹೇಗೆ ನಾವು ಸಮಾಜವನ್ನ ಕಟ್ಕೊಂಡಿದ್ದೀವಿ, ಸಮಾಜದ ಕಟ್ಟುಪಾಡುಗಳು ಹೇಗೆ ಮಹಿಳೆಯರ ಮೇಲೆ ಹಂತವಾಗಿ ಹೊರೆ ಮಾಡ್ತಾ ಬರ್ತಾ ಇದೆ ಅನ್ನೋದನ್ನ ನಾವು ಬಹಳ ಸೂಕ್ಷ್ಮತೆಯಿಂದ ಯೋಚಿಸಬೇಕಾಗಿದೆ. ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಅವರದೇ ಆದ ಶಾರೀರಿಕವಾಗಿ ಕೆಲವೊಂದು ಏರುಪೇರುಗಳು, ಆರೋಗ್ಯದಲ್ಲಿ ಇರಬಹುದು ಅಥವಾ ಶಾರೀರಿಕವಾಗಿ ತಿಂಗಳಿಗೆ ಒಮ್ಮೆ ನಾವು ಆಗುವಂತಹ ಮಂತ್ಲಿ ಏನು ಹೇಳ್ತೀವಿ, ಮುಟ್ಟು ಅಂತ ನಾವು ಹೇಳ್ತೀವಿ, ಆ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಮಾನಸಿಕವಾಗಿ ಸ್ವಲ್ಪ ಏರುಪೇರುಗಳಾಗ್ತಾ ಇರ್ತದೆ. ಅದು ಮನುಷ್ಯನ ಮತ್ತು ಮಹಿಳೆಯಲ್ಲಿ ಪ್ರಾಕೃತಿಕ ದತ್ತವಾಗಿ ಬಂದಿರುವಂತಹ ಸಹಜ ಕ್ರಿಯೆ. ಅದನ್ನ ನಾವು ಇಲ್ಲಿರುವಂತಹ ಘಟಕದಲ್ಲಿರುವಂತಹ
ಪುರುಷ ಮಹಾಶಯರು ಅರ್ಥ ಮಾಡಿಕೊಂಡು ಆ ಸಂದರ್ಭವನ್ನು ಅರಿತುಕೊಂಡು, ಯಾಕಂದರೆ ಇವತ್ತು ಲಿಂಗಾಧಾರಿತ ಹಿಂಸೆಗಳು ಜಾಸ್ತಿ ಆಗ್ತಾ ಇದೆ, ಲಿಂಗಾಧಾರಿತವಾದ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ, ಕೆಲಸದ ಸ್ಥಳಗಳಲ್ಲಿಯೇ ಲೈಂಗಿಕ ಕಿರುಕುಳಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ನಾವು ಒಂದು ವ್ಯವಸ್ಥೆ ಅಥವಾ ಸಾಂಸ್ಥಿಕ ಸಂಸ್ಥೆ ಅಥವಾ ಸರ್ಕಾರಿ ಸಂಸ್ಥೆಗಳು ಆರೋಗ್ಯಕರವಾಗಿ ಸುರಕ್ಷತೆಯಲ್ಲಿ ಸುಭಿಕ್ಷತೆಯಲ್ಲಿ ಒಟ್ಟಾಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಂದೇ ದೋಣಿಯಂತೆ ಅಥವಾ ಒಂದು ಕುಟುಂಬದ ಎರಡು ಗಾಲಿಗಳಂತೆ ಚಲಿಸಬೇಕು ಅಂದಾಗ ನಮ್ಮಲ್ಲಿ ಒಂದು ಸಾಮರಸ್ಯ ಇರಬೇಕು, ಸೌಹಾರ್ದತೆ ಇರಬೇಕು, ಸಹಭಾಗತ್ವ ಇರಬೇಕು, ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಈ ಡಿಪೋ ಒಳಗಡೆನೇ ಇರ್ತೇವೆ, ಬಸ್ಗಳಲ್ಲಿ ಇರ್ತೇವೆ. ಒಬ್ಬರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಾಗಲೂ ಕೂಡ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವಿದ್ದೇವೆ ಅಂದಾಗ ಆ ವ್ಯಕ್ತಿಗೆ ಚೈತನ್ಯ ಬರ್ತದೆ. ಆದರೆ ನಾವು ಅದನ್ನು ಮಾಡಲ್ಲ, ಕಾಲೆಳೆಯೋದು ಜಾಸ್ತಿ ಕಣ್ರಿ. ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡ್ರೆ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಾವು ಕಟ್ಟಬಹುದು, ಬೆಳಿಬಹುದು. ಅದಿರ್ತದೆ. ಯಾಕಂದರೆ ಮನುಷ್ಯನ ಗುಣಗಳವು, ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ದೇಶದಲ್ಲಿ ಅದರಲ್ಲೂ ಕೂಡ ಸರ್ಕಾರದ ಸಂಸ್ಥೆಗಳಲ್ಲಿ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಲಿಂಗದ ಹೆಸರಲ್ಲಿ ನಮ್ಮ ನಡುವೆ ಬಹಳ ಸುಸಜ್ಜಿತವಾಗಿ ಗೋಡೆಗಳನ್ನು ಕಟ್ಟಿ ನಮ್ಮಲ್ಲಿ ಏನೇ ಷಡ್ಯಂತ್ರಗಳನ್ನು ಮಾಡ್ತಾ ಗಲಭೆಗಳನ್ನು ಎಬ್ಬರಿಸುವಂತಹ ಹಲವಾರು ಹುನ್ನಾರಗಳು ನಡೀತಾನೆ ಇದೆ. ಅದಕ್ಕೆ ನಾವು ಅವಕಾಶ ಕೊಡದೆ ಈ ಒಂದು ಬೌಂಡ್ರಿ ಒಳಗಡೆ ನಾವಿದ್ದೇವೆ. ಇಲ್ಲಿರೋರೆಲ್ಲನೂ ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ವರ್ಗದವರಾಗಿರಲಿ, ನಾವೆಲ್ಲ ಒಂದೇ ಅಂತ ತಿಳಿದು ನಾವು ಶ್ರಮಿಸ್ತಾ ನಮ್ಮ ಕುಟುಂಬವನ್ನು ಒಂದು ಆರೋಗ್ಯಕರವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವುದಕ್ಕೆ ನಾವು ದಾರಿ ಮಾಡಿಕೊಡೋಣ ಅಂತ ಹೇಳ್ತಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ, ಬಂದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ, ದಮನವಿಲ್ಲದ ದಹನವಿಲ್ಲದ ಕುಟುಂಬ ನಮ್ಮದಾಗಲಿ, ದಮನವಿಲ್ಲದ ದಹನವಿಲ್ಲದ ಸಾರಿಗೆ ಸಂಸ್ಥೆ ನಮ್ಮದಾಗಲಿ, ಯಾವುದೇ ಷಡ್ಯಂತ್ರಗಳು ನಮಗೆ ಬೇಡ. ಆದರೆ ಬದುಕಿನುದ್ದಕ್ಕೂ ಹೋರಾಟವನ್ನು ಹಮ್ಮಿಕೊಂಡು ಸಂಘಟಿತರಾಗಿ ಸಾಮರಸ್ಯದಿಂದ ನಾವು ಮುನ್ನಡೆಯುತ್ತೇವೆ. ಇದು ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ಯಾವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರದಂತಹ ಸಾಂವಿಧಾನಿಕ ಮೌಲ್ಯಗಳನ್ನು, ಸಾಂವಿಧಾನಿಕ ಆಶಯಗಳನ್ನು, ಮೌಲ್ಯಾಧಾರಿತ ಆಶಯಗಳನ್ನು ನಾವು ಎತ್ತಿಡಿಯೋಣ. ಒಬ್ಬರಿಗೊಬ್ಬರು ಕಲಿತು ಬೆರೆತು ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ಎರಡು ಮಾತುಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ, ಯಾಕಂದರೆ ಹಲವಾರು ಗೆಳತಿಯರು ಅವರೊಡನೆ ಪ್ರತಿನಿತ್ಯ ನಾನು ಕಲಿತಾ ಇದ್ದೀನಿ ಬಸ್ಸಲ್ಲಿ. ಪ್ರತಿನಿತ್ಯ ಅವರ ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ಪ್ರತಿ ಕ್ಷಣ ಅವರು ಮನೆಯನ್ನು ಮರೆತು, ಅದರಲ್ಲೂ ಸಹ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಅವರು ಒಳಗೆ ಹೋಗಂಗಿಲ್ಲ, ಈಚೆ ಬರೋಂಗಿಲ್ಲ, ಊಟ ತಿನ್ನಂಗಿಲ್ಲ, ಬೆವರು ಒರೆಸ್ಕೊಳ್ಳಂಗಿಲ್ಲ, ಆ ಕಡೆ ಈ ಕಡೆ ನೋಡಂಗಿಲ್ಲ, ಹೆಂಡತಿ ಫೋನ್ ಮಾಡ್ದ ಅನ್ನಂಗಿಲ್ಲ, ಫೋನ್ ಹಿಡಿದ್ರೆ ಮುಂದೆ ಹೋಯ್ತಲ್ಲಿ ಬಸ್ಸು. ಹಾಗಾಗಿ ಇವೆಲ್ಲ ಸಂಕಷ್ಟಗಳ ನಡುವೆ ಇಡೀ ಜನಸ್ತೋಮವನ್ನು ನಿಮ್ಮ ಒಂದು ನದಿಯಿಂದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅದರಲ್ಲೂ ನಾನು ಎಸ್ಪೆಷಲಿ ನಾನು ಪುರುಷರು ಮಾಡ್ತಾ ಇದ್ದಾರೆ ಅದು ಒಂದು, ಆದರೆ ಮಹಿಳಾ ಕಂಡಕ್ಟರ್ಗಳಿಗೆ, ಡ್ರೈವರ್ ಯಾರಿದ್ದಾರೆ ಬೆಂಗಳೂರಲ್ಲಿ ಕೆಲವರು ಡ್ರೈವರ್ಗಳನ್ನು ನೋಡಿದ್ದೀನಿ, ಮತ್ತು ಮೆಕ್ಯಾನಿಕ್ಗಳಿಗೆ ನಾನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಾನು ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ಹಣೆ ಮಣಿದು ನಾನು ಶರಣು ಹೇಳ್ತೇನೆ. ಯಾಕಂದರೆ ಬಹಳ ಕಷ್ಟ ಕಂಡ್ರೆ ಪಿತೃ ಪ್ರಧಾನದ ವ್ಯವಸ್ಥೆಯಲ್ಲಿ ಆ ಕೆಲಸ ಬಹಳ ಕಷ್ಟ. ಹಾಗೆ ನಮ್ಮ ಪೊಲೀಸ್ ಇರ್ಬೋದು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಪೌರ ಕಾರ್ಮಿಕ ಮಹಿಳೆಯರಿರ್ಬೋದು, ಇವೆಲ್ಲವೂ ಕೂಡ ಮೇನ್ ಸ್ಟ್ರೀಮಲ್ಲಿ ವ್ಯವಸ್ಥೆಯ ಜೊತೆಯಲ್ಲಿ ಸವಾಲುಗಳನ್ನು, ಸಂಘರ್ಷಗಳನ್ನು ಎದುರಿಸ್ತಾ ಕೆಲಸ ಮಾಡ್ತಿರುವಂತಹ ವ್ಯವಸ್ಥೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ
ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ದಿನವನ್ನು ಹೇಳ್ತಾ, ಇವತ್ತೊಂದಿನನೇ ಮಾತ್ರ ಈ ಥರ ಅವಕಾಶ ಇಲ್ಲ. ಯಾರು ಘಟಾನುಘಟಿಗಳೆಲ್ಲ ಕೂತಿದ್ದಾರೆ, ಯಾರು ಏನೇನೋ ಹೇಳಿದ್ರು ಹೆಸರುಗಳು ನಂಗೆ ಗೊತ್ತಿಲ್ಲ, ಇವರೊಬ್ಬರು ಗೊತ್ತು. ಯಾಕಂದರೆ ಬಸ್ ಬಂದಿಲ್ಲ ಅಂದರೆ ಇವ್ರ ಮೇಲೆ ಜಗಳ ಆಡ್ತಾ ಇರ್ತೀನಿ. ಇವರೊಬ್ಬರೇ ನಂಗೆ ಚೆನ್ನಾಗಿ ಗೊತ್ತಿರೋದು. ಹಂಗಾಗಿ ಜಗಳ ಆಡಿದ್ರು ಸೈಲೆಂಟಾಗಿ ಕೂತವ್ರು. ಇವಾಗೇನು ಮಾತಾಡೋಂಗಿಲ್ಲ, ರೋಸಾ ಇದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಇದೇ ರೀತಿ ನಮ್ಮ ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಡಿ. ಅವರಿಗೊಂದು ಕುಟುಂಬ ಸ್ಥಾನ ಇದೆ. ಆನೇಕಲ್ಲಂತೂ ಇದೆ, ಗಲಾಟೆ ಇಲ್ಲ ಅಂತ ಹೇಳಲ್ಲ, ಇದೆ. ನಾನು ನೋಡ್ತಾನೇ ಬರ್ತಾ ಇದ್ದೀನಿ. ಗಲಾಟೆ ನಡುವೆನೇ ಆ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನವನ್ನು, ಅದು ನಮ್ಮ ಹಕ್ಕು ಅಂತ ನಾವು ಪಡ್ಕೊಂಡಿದ್ದೀವಿ. ನೀವು ಕೊಟ್ಟ ಭಿಕ್ಷೆ ಅಲ್ಲ, ನನ್ನ ಹಕ್ಕು ಅಂತ ನಾವು ಪಡ್ಕೊಂಡಿದ್ದೀವಿ. ಆ ಜಾಗವನ್ನು ನಾವು ಉಳಿಸ್ಕೊತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ, ಬಣ್ಣದ ಮನೆಯ ಕಟ್ಟಿಸಿದೆ ಜೋರ, ಸ್ಥಿರವಾಗಿ ನಿನಗ ಉಳಲಿಲ್ಲ ಪೂರ. ಬಣ್ಣದ ಮನೆಯ ಕಟ್ಟಿಸಿದೆ ಜೋರ, ಸ್ಥಿರವಾಗಿ ನಿನಗ ಉಳಲಿಲ್ಲ ಪೂರ. ಹೆಂಡರು ಮಕ್ಕಳಿಗೆ ನನ್ನೋರಂದೆಪ್ಪ, ಹೆಂಡರು ಮಕ್ಕಳಿಗೆ ನನ್ನೋರಂದೆಪ್ಪ, ನೀನು ಹೋಗುವಾಗ ಯಾರು ಇಲ್ಲಪ್ಪ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಹಂಚ ಹಾಕಿ ಲಂಚವ ತಿಂತಿ, ಲಾಭಕ್ಕಾಗಿ ಲಡಾಯಿ ಮಾಡ್ತಿ. ಹೊಂಚವ ಹಾಕಿ ಲಂಚವ ತಿಂತಿ, ಲಾಭಕ್ಕಾಗಿ ನೀ ಲಡಾಯಿ ಮಾಡತಿ. ಅಣ್ಣ ತಮ್ಮರಿಗೆ ಮೋಸ ಮಾಡತಿ, ಅಣ್ಣ ತಮ್ಮರಿಗೆ ಮೋಸ ಮಾಡತಿ. ನೀನು ಸತ್ತ ಮೇಲೆ ಯಾರ ಹೆಗಲ್ ಮೇಲೆ ಹೋತೀಯ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಭಿಕ್ಷುಕ ಬಂದರ ದಾನ ಇಲ್ಲಂತಿ, ಊರ ತುಂಬ ಬಡ್ಡಿ ಸಾಲವಾಡತಿ. ಭಿಕ್ಷುಕ ಬಂದರ ದಾನ ಇಲ್ಲಂತಿ, ಊರ ತುಂಬ ಬಡ್ಡಿ ಸಾಲವಾಡತಿ. ಎಣಸಿ ಎಣಸಿ ಮನ್ಯಾಗ ಇಡತಿ, ಎಣಸಿ ಎಣಸಿ ಮನ್ಯಾಗ ಇಡತಿ. ನೀ ಸತ್ತ ಮ್ಯಾಲ ಅದ ಯಾರಿಗೆ ಕೊಡತಿ. ಎಷ್ಟು ದಿನ ಇಲ್ಲೇ ಮೆರಿತಿ, ನಿನ್ನ ಕೊನೆ ಒಂದೈತಿ. ಎಷ್ಟು ದಿನ ಇಲ್ಲೇ ಮೆರಿತಿ, ನಿನ್ನ ಕೊನೆ ಒಂದೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಮಾನವ ಜನ್ಮ ಶ್ರೇಷ್ಠ ಆಗೈತಿ, ತಿಳ್ಕೊಂಡು ನಡೆದರ ನಿನಗೊಲಿತೈತಿ. ಮಾನವ ಜನ್ಮ ಶ್ರೇಷ್ಠ ಆಗೈತಿ, ತಿಳ್ಕೊಂಡು ನಡೆದರ ನಿನಗೊಲಿತೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ KSRTC ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿದಿನ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತೀವಿ, ಅದು ನಮ್ಮ ವೃತ್ತಿ. ಈ ದಿನ ಕಲರ್ಫುಲ್ಲು ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಹೆಣ್ಣಿನ ಸಹಜ ಪ್ರವೃತ್ತಿ ಇದು. ನಾವು ಇದಕ್ಕೆ ಅರ್ಹರು, ನಾವು ಇದನ್ನು ಮಾಡಲೇಬೇಕು. ನಾವು ಮುಂದಿನ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸೊ ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಅಕ್ಕ ತಂಗಿಯರು ಸೇರುವಂಥದ್ದಾಗಿರ್ಬೋದು, ಸ್ನೇಹಿತೆಯರು ಸೇರುವಂಥದ್ದಾಗಿರ್ಬೋದು, ಈ ಥರದ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಮುಂದಿನ ಜೀವನಕ್ಕೆ, ಮುಂದಿನ ಕೆಲಸ ಕಾರ್ಯಗಳಿಗೆ ಇದೊಂದು ಸ್ಫೂರ್ತಿದಾಯಕ ಆಗಿರುತ್ತೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ನೇ ತಾರೀಕು ಪ್ರಪಂಚದಾದ್ಯಂತ ನಾವು ಆಚರಣೆ ಮಾಡ್ತೀವಿ. ಇದರ ಹಿನ್ನೆಲೆ ಈಗಾಗಲೇ ಮಮತಾರವರು ಹೇಳಿದ್ದಾರೆ. ಆದರೆ ನಾವು ವರ್ಷ ಪೂರ್ತಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋಣ. ನಮಗೆ ಯಾವುದೇ ಕುಂದುಕೊರತೆಗಳು ಬಂದಾಗ ಗಟ್ಟಿಯಾಗಿ ನಿಂತು ಪ್ರಶ್ನೆ ಮಾಡುವಂಥದ್ದು ಅಥವಾ ಅದನ್ನು ಎದುರಿಸುವಂಥದ್ದನ್ನು ನಾವು ಬೆಳೆಸ್ಕೊಳ್ಳೋಣ. ಆ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ಳೋಣ. ಯಾರೋ ಒಬ್ಬರು ಅನ್ಯಾಯದಲ್ಲಿದ್ದಾರೆ ಅಂತ ನಾವು ನೋಡೋದು, ಸುಮ್ಮನಾಗೋದು, ಇದನ್ನು ನಾವು ಮಾಡದೇ ಇರೋಣ.
ಅಕ್ಕಪಕ್ಕದಲ್ಲಿರೋರು ನಮ್ಮ ಸ್ನೇಹಿತೆಯಾಗಿರ್ತಾರೆ, ಮಕ್ಕಳಾಗಿರ್ತಾರೆ. ಇಂಥವರೆಲ್ಲರಿಗೂ ಸ್ಪಂದಿಸುವಂಥ ಕೆಲಸವನ್ನು ಮಾಡೋಣ ನಾವು. ಆ ಒಂದು ಧೈರ್ಯವನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ನಾನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇದು ಒಂದು ಇಲಾಖೆ ಪೂರ್ತಿ ಮೇಲ್ ಡಾಮಿನೇಟೆಡ್ ಅಂತ ಮೊದಲು ಇತ್ತು ಕಾಣಿಸುತ್ತೆ. ಸಾಕಷ್ಟು ಜನ ಇವಾಗ ನೀವು ಕೂಡ ಸೇರ್ಕೊಂಡಿದ್ದೀರಾ ಇದರಲ್ಲಿ. ನಮ್ಮ ಇಲಾಖೆ ಸಂಪೂರ್ಣವಾಗಿ ಮೇಡಮ್ ಹೇಳಿದಾಗೆ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಪೂರ್ಣವಾಗಿ ಮಹಿಳಾ ಡಾಮಿನೇಟೆಡ್. ಅಲ್ಲಿ ಎಲ್ಲರೂ ಹೆಣ್ಮಕ್ಳೇ. ಡೈರೆಕ್ಟರ್ ಲೆವೆಲಿಂದ, ಸೆಕ್ರೆಟರಿ ಲೆವೆಲಿಂದ, CDPO, DD ಎಲ್ಲರೂ ಅಲ್ಲೊಬ್ಬರು ಇಲ್ಲೊಬ್ಬರು ಪುರುಷರು ಇಲ್ಲಿ ಕಂಡು ಬರ್ತಾರೆ. ಸಮರ್ಥವಾಗಿ ನಡೀತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಇಲಾಖೆಗಳಾಗಿರ್ಬೋದು, ಎಲ್ಲ ಕ್ಷೇತ್ರ ಆಗಿರಬಹುದು, ಮಹಿಳೆ ಮುಂದೆ ನಿಂತಾಗ ಸಮರ್ಥವಾಗಿ ಹಾಗೂ ಯಾವುದೇ ಲೋಪದೋಷಗಳು ಇಲ್ಲದೇ ಇರೋ ಥರ ಅದನ್ನು ನಿರ್ವಹಿಸಲಿಕ್ಕೆ ಸಮರ್ಥಳಿದ್ದಾಳೆ. ನಾವು ಮಾಡ್ತೀವಿ, ಕೆಲಸ ಮಾಡ್ತೀವಿ. ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಈಗಾಗಲೇ ಕೊಟ್ಟಿದೆ. ಯಾರು ಕೊಟ್ಟಿರೋದು? ಸಂವಿಧಾನ ಅವಕಾಶ ಕೊಟ್ಟಿದೆ. ಆ ಅವಕಾಶವನ್ನು ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಬಳಸ್ಕೊಂಡಿದ್ದೇವೆ. ಆದರೆ ಅಲ್ಲಿ ಇಲ್ಲಿ ಕೆಲವೊಂದು ಕೊರತೆಗಳು ಕಂಡು ಬರುತ್ತೆ. ಅದು ನಾಗರಿಕರಾದಂತಹ ನಮ್ಮ ಗಮನಕ್ಕೆ ಬಂದೇ ಬರುತ್ತೆ. ನಮ್ಮ ಇಲಾಖೆ ಇದರ ಮೇಲ್ವಿಚಾರಣೆ ಮಾಡ್ತಾ ಇರುತ್ತೆ. ಆದರೆ ಎಲ್ಲ ಇಲಾಖೆಯ ಸಿಬ್ಬಂದಿ, ನಾಗರಿಕರು, ಏನು ಸಮಾಜದ ಅರಿವಿರುವಂಥವರು ಕೆಲವೊಂದು ಕುಂದುಕೊರತೆಗಳು ಕಂಡು ಬಂದಾಗ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಹೇಳಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಮೇಡಮ್ ಹೇಳ್ತಾ ಇದ್ರು, ಇಲಾಖೆನಲ್ಲಿ ಏನು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ. ನನ್ನ ಇಲಾಖೆ ಏನು ಮಾಡ್ತಿದೆ ಅಂತ ನಾನು ಹೇಳಬಲ್ಲೆ. ಏನನ್ನ ನಾವು ಮೇಲ್ವಿಚಾರಣೆ ಮಾಡ್ತೀವಿ, ಯಾವುದ್ರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಅನ್ನುವಂಥದ್ದನ್ನು ನಾನು ಹೇಳಬಲ್ಲೆ. ಇವತ್ತು ಮುಖ್ಯವಾಗಿ ಮಕ್ಕಳು, ಮಹಿಳೆಯರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ, ಅದರಲ್ಲೂ ಗರ್ಭಿಣಿ ಬಾಣಂತಿಯರು, ಇವರುಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ. ಮಹಿಳೆಯರು ಅಂದ ಕೂಡಲೇ ಎಲ್ಲ ರೀತಿಯ ಮಹಿಳೆಯರು. ನಮ್ಮಲ್ಲಿ ಕೌಟುಂಬಿಕ ದೌರ್ಜನ್ಯ ಅನ್ನುವಂಥ ಒಂದು ವಿಭಾಗನೇ ಇದೆ, ಒಂದು ಸೆಕ್ಷನ್ ಇದೆ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು ನಾವಲ್ಲಿ ನೋಡ್ಕೊಳ್ತೀವಿ. ಅದರಲ್ಲಿ ಒಬ್ಬರು ಸಂರಕ್ಷಣಾಧಿಕಾರಿ ಅಂತ ಹೇಳ್ತಾರೆ. ಎಲ್ಲಿ ಕುಟುಂಬದಲ್ಲಿ ಅದು ಅತ್ತೆಯಿಂದ ಆಗಿರಬಹುದು, ಗಂಡನಿಂದ ಆಗಿರ್ಬೋದು, ಏನೇ ಒಂದು ದೌರ್ಜನ್ಯ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಯಾವುದೇ ಒಂದು ಹಿಂಸೆ ನಡೆದಂತಹ ಪಕ್ಷದಲ್ಲಿ ಈಗಾಗಲೇ ಸಾಕಷ್ಟು, ನಾನಂತೂ ಆನೇಕಲ್ಲಿಗೆ ಬಂದ ಮೇಲೆ ಸಾಕಷ್ಟು ಈ ಥರದ ಒಂದು ಪ್ರಕರಣಗಳನ್ನು ನೋಡಿದ್ದೀನಿ. ನಮ್ಮಲ್ಲಿ ಬರ್ತಾರೆ, ಬಂದ್ಬಿಟ್ಟು ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದು ಹೇಳ್ತಾರೆ. ನಾವೇನು ಜಾಸ್ತಿ ಏನೋ ಅವರಿಗೆ ಕಾನೂನು ಸಲಹೆಗಳನ್ನು ಕೊಡ್ತೀವಿ, ಆಪ್ತ ಸಮಾಲೋಚನೆಯನ್ನು ಮಾಡ್ತೀವಿ, ಮಾಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೊಡ್ತೀವಿ. ನಾವು ತಕ್ಷಣಕ್ಕೆ ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತೀವಿ, ಮತ್ತೊಂದು ನಾ ಹೇಳೋದಿಲ್ಲ. ಯಾರೋ ಹೇಳ್ತಾ ಇದ್ರು, CDPO ಯಾವ ಇಲಾಖೆಗೆ ಸಂಬಂಧಪಡ್ತಾರೆ? CDPO ಅಂದರೆ ಏನು? ಪ್ರೊಟೆಕ್ಷನ್ ಆಫೀಸರ್ ಅಂದರೆ ಏನು? ಅಂದರೆ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವ ಇಲಾಖೆ ಯಾವ ಕೆಲಸವನ್ನು ಮಾಡುತ್ತೆ ಅದನ್ನು ನಾವು ತಿಳ್ಕೊಂಡಿರಲ್ಲ. ತುಂಬ ಸಣ್ಣ ವಿಷಯ ಇದು. ಇಂಥ ಇಲಾಖೆ ನಮ್ಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತಂದಾಗ ಯಾವ ಇಲಾಖೆನ ನಾವು ಸಂಪರ್ಕ ಮಾಡಬೇಕು, ಯಾವ ಇಲಾಖೆಗೆ ನಾವು ಸಂಪರ್ಕಿಸ್ಬಿಟ್ಟು ಪರಿಹಾರವನ್ನು ತಗೊಳ್ಬೇಕು. ಸಿಂಪಲ್ ಇದು. ನಮ್ಮ ಇಲಾಖೆ ಈ ರೀತಿಯ ಒಂದು ಕೌಟುಂಬಿಕ ದೌರ್ಜನ್ಯ ಎಲ್ಲೇ ನಡೆದ್ರೂ ಕೂಡ ನಾವು ಅವರಿಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸುವಂತಹ ನಾವು ಕೆಲಸವನ್ನು ಮಾಡ್ತೇವೆ. ಇದ್ರ ಜೊತೆಗೆ ಪೋಕ್ಸೋ ಕಾಯ್ದೆ, 18 ವರ್ಷದ ಒಳಗಿನ ಯಾವುದೇ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೆ ಒಳಗಾದರೆ ಅಥವಾ ದೌರ್ಜನ್ಯ, ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯಕ್ಕೆ ಒಳಗಾದರೆ ಖಂಡಿತವಾಗ್ಲೂ ತಕ್ಷಣಕ್ಕೆ ನಮ್ಮ ಒಂದು ಇಲಾಖೆಗೆ ನೀವು 1098 ಇದೆ, ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಫೋನ್ ನಂಬರ್ ಕೂಡ ಇರುತ್ತೆ. ದಯವಿಟ್ಟು ನಮಗೆ ನೀವು ತಿಳಿಸಬಹುದು. ಮುಂದಿನ ಕ್ರಮವನ್ನು ಪೊಲೀಸ್ಗಳಿಗೆ ತಿಳಿಸುವಂತಹ ಕೆಲಸವನ್ನು ಎಲ್ಲ ಆನ್ ದ ಸ್ಪಾಟ್ ಎಲ್ಲ ಕೆಲಸವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೈಯಿಂದ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನು ಮಾಡಬಹುದು ಅದನ್ನು ನಾವು ಆಲೋಚನೆ ಮಾಡಿಬಿಟ್ಟು ತಕ್ಷಣಕ್ಕೆ ಏನು ಪರಿಹಾರವನ್ನು ಒದಗಿಸಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ. ಇದೇ ರೀತಿಯಲ್ಲಿ ಇನ್ನು ಮಕ್ಕಳು, ನಾನು ಇನ್ನೊಂದು ಪ್ರಮುಖವಾದ ವಿಚಾರವನ್ನು ಓದಲೆಲ್ಲ ನಾನು ಹೇಳ್ತಾ ಇರ್ತೀನಿ.
ಆನೇಕಲ್ ತಾಲೂಕಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಕೇಸಸ್ಗಿಂತ ಬೆಂಗಳೂರಿನಲ್ಲಿ ಆನೇಕಲ್ನಲ್ಲಿ ಬಾಲ್ಯ ವಿವಾಹ ಕೇಸಸ್ಸು ಜಾಸ್ತಿ. ನಿಮ್ಮ ಗಮನಕ್ಕೂ ಬರುತ್ತೆ ಚೈಲ್ಡ್ ಮ್ಯಾರೇಜು, ಜೊತೆಗೆ ಈ ಸ್ಕೂಲ್ನಲ್ಲಿ ಓದುವಂತಹ ಮಕ್ಕಳು ಈ ಒಂದು ಪ್ರೀತಿ ಪ್ರೇಮ ಈ ರೀತಿಯ ಒಂದು ಆಕರ್ಷಣೆಗೆ ಒಳಗಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದಿಲ್ಲಿ ಫಸ್ಟ್ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಾರೆ ಅವರು, ಆನಂತರ ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡ್ತಾರೆ. ನಿಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಸೊ ನೀವು ಒಂದು ಸೂಕ್ಷ್ಮತೆಯಿಂದ ಇದನ್ನು ಅಬ್ಸರ್ವ್ ಮಾಡಿದಾಗ ನೀವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವಂಥ ಕೆಲಸವನ್ನು ಮಾಡಬಹುದು. ಟ್ರೈನ್ಗಳಲ್ಲೂ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಈ ರೀತಿಯ ಒಂದು ಕೆಲಸಗಳು ಕೂಡ ಟ್ರೈನು ಬಸ್ಸು ಇಂಥ ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡ್ಬೇಕಷ್ಟೆ. ನಾವೊಂದು ಆ ಪ್ರಜ್ಞೆನ ಬೆಳೆಸ್ಕೊಳ್ಬೇಕು ಅಷ್ಟೆ. ನನಗೇನು ಸಂಬಂಧ ಇಲ್ಲ ಅಂತ ಇರೋದಕ್ಕಿಂತ ನಾವೊಂದು ಆ ಪ್ರಜ್ಞೆನ ನಾವು ಬೆಳೆಸ್ಕೊಂಡ್ರೆ ಒಂದು ಮಗುವಿನ ಜೀವನವನ್ನ ಸರಿಪಡಿಸಿದಂತಹ ಒಂದು ಉತ್ತಮವಾದ ಏನು ನಮಗೊಂದು ಒಳ್ಳೆಯ ಕೆಲಸ ನಾವು ಮಾಡ್ತಿದೀವಿ ಅನ್ನುವಂಥ ಮನಸಂತೋಷ ಅಥವಾ ಒಂದು ತೃಪ್ತಿ ನಮಗೆ ಸಿಗತ್ತೆ. ಇದ್ರ ಜೊತೆಯಲ್ಲಿ ಆಂತರಿಕ ದೂರು ಸಮಿತಿ ಅಂತ ಎಲ್ಲ ಇಲಾಖೆಯಲ್ಲೂ ಕೂಡ ಇದನ್ನ ನಾವು ಮಾಡಲೇಬೇಕು. ಇದನ್ನ ಮಾಡಿ ಇಲ್ಲಿ ಎಲ್ಲ ಮೆಂಬರ್ಸು ಪುರುಷರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅಲ್ಲಿ ಕೆಲಸ ಮಾಡುವಂತಹ ಯಾರು ಸಿಬ್ಬಂದಿಗಳು ಒಂದು ಕಮಿಟಿಯನ್ನ ಮಾಡ್ಕೊಂಡ್ಬಿಟ್ಟು ಇದು ಆಕ್ಟಿವ್ ಆಗಿರಬೇಕು. ಎಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ಚರ್ಚೆ ಆಗತ್ತೆ. ಚರ್ಚೆ ಆಗ್ಬಿಟ್ಟು ಸೂಕ್ತ ಪರಿಹಾರವನ್ನ ಒದಗಿಸುವಂತಹ ಕೆಲಸವನ್ನ ಮಾಡಬಹುದು. ತಿಂಗಳಿಗೆ ಒಮ್ಮೆನಾದ್ರೂ ಇದ್ರ ಮೀಟಿಂಗ್ ಕರಿಬೇಕಾಗತ್ತೆ. ಇದರಲ್ಲಿ ಸಮಾಜ ಸೇವಕರು ಇರ್ತಾರೆ, ನ್ಯಾಯವಾದಿಗಳು ಅಂದ್ರೆ ಲಾಯರ್ಸ್ ಅವರು ಇರ್ತಾರೆ, ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ. ಎಲ್ಲ ಕಚೇರಿಯಲ್ಲೂ ಇದು ಕಂಪಲ್ಸರಿ ಮಾಡಿದೆ, ಇದು ಜೀವೋ ಆಗಿದೆ, ನಿಮ್ಮ ಕಚೇರಿಯಲ್ಲಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ ಓಕೆ. ಸೊ ಅದು ಇರುತ್ತೆ, ನೆಪ ಮಾತ್ರಕ್ಕೆ ಇರೋದು ಬೇಡ. ನೆಪ ಮಾತ್ರಕ್ಕೆ ಇಲ್ಲಿ ಸಾಕಷ್ಟು ಕಚೇರಿಗಳಲ್ಲಿ ಇದು ಇದೆ, ಸಮಿತಿ ಇದೆ, ಆದ್ರೆ ನೆಪ ಮಾತ್ರಕ್ಕೆ ಇದೆ. ಆಕ್ಟಿವ್ ಆಗಿ ನಾವು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ನಾವು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆದ್ರೆ ಅದನ್ನ ನಾವು ಪುನರುಜ್ಜೀವನಗೊಳಿಸ್ಬಿಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್, ಏನೋ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕ್ತಿದೀವಿ ಅಂತಂದ್ರೆ ಅದಕ್ಕೊಂದು ಜೀವ ತುಂಬಬೇಕಲ್ಲ. ಅದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಹೆಲ್ಪ್ ಆಗ್ಬೇಕಲ್ಲ. ಸೊ ಈ ಒಂದು ಕೆಲಸವನ್ನ ನೀವು ಮಾಡಿ ನಾವು ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿ ನೀವು ಗಂಡು ಮಕ್ಕಳು ಭಾಗವಹಿಸಬೇಕು. ಎಲ್ಲೂ ನನ್ನ ಅಕ್ಕ ತಂಗಿಯರಿಗೆ ಯಾವುದೇ ತೊಂದರೆ ಆಗದೇ ಇರೋ ತರ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಪಣವನ್ನ ನೀವು ತೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ದೈಹಿಕ ಶ್ರಮವನ್ನ ಬೇಡುವಂತಹ ಕೆಲಸ ನಿಮ್ಮದು. ಮನೆಯಲ್ಲೂ ಕೆಲಸ ಮಾಡಿ, ಇಲ್ಲೂ ಕಚೇರಿಯಲ್ಲೂ ಕೆಲಸ ಮಾಡಿ, ಆ ಬಸ್ಗಳಲ್ಲಿ ಒಂದು ಕಂಡಕ್ಟರ್ ಜಾಬ್ ಆಗಿರ್ಬೋದು, ಒಂದು ಡ್ರೈವರ್ ಜಾಬ್ ಆಗಿರ್ಬೋದು, ನಿರ್ವಹಿಸುವುದು ಅಷ್ಟು ಸುಲಭ ಅಲ್ಲ. ದೈಹಿಕವಾಗಿ ಎಷ್ಟು ಶ್ರಮ ಬೇಕಾಗತ್ತೆ. ನಾವು ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗನೇ ನಮಗೆ ಸಂಜೆ ಹೋಗ್ತಿದ್ದಾಗೆ ಸಾಕಪ್ಪ ಅನ್ಸಿರತ್ತೆ, ಇನ್ನು ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅನ್ಸುತ್ತೆ. ಆದ್ರೆ ನೀವು ಹಾಗಲ್ಲ. ಪಬ್ಲಿಕ್ ಜೊತೆ ತುಂಬಾ ಹೋರಾಡಿ ಮೆಕ್ಯಾನಿಕ್ ಸಾಕಷ್ಟು ಜನ ಅವರು ಬಂದು ನನಗೆ ಇನ್ವೈಟ್ ಮಾಡಿದಾಗ ಆಶ್ಚರ್ಯ ಆಯ್ತು. ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಇಲ್ಲಿ ಇದ್ದಾರೆ, ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಕೇಳಿ ಆಶ್ಚರ್ಯ ಆಯ್ತು. ಎಲ್ರು ಇದ್ದೀರಾ, ಚೆನ್ನಾಗಿ ಕೆಲಸ ಮಾಡಿ ಅಂತ ಕೇಳ್ತೀನಿ ನಾನು. ಜೊತೆಗೆ ಈ ಒಂದು ಏನು ಎಲ್ಲ ಕಡೆ ನಾವು ಮೀಡಿಯಾ ಆಗಿರ್ಬೋದು, ಎಲ್ಲ ಕಡೆ ಏನಾಗ್ತಾ ಇದೆ, ಮಹಿಳಾ ದಿನಾಚರಣೆ ಸಾಕಷ್ಟು ಈ ಸರಿ ಅಂತೂ 1-2 ಸುದ್ದಿಗಳು ಬಹಳ ಪ್ರಮುಖವಾಗಿ ಎಲ್ಲರ ಕಿವಿಗೆ ಬಿದ್ದಿರತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ರು ಗೌರಮ್ಮ ಅನ್ನುವಂಥವ್ರು ಬಾವಿಯನ್ನ ತೋಡಿ ಅಂಗನವಾಡಿ ಮಕ್ಕಳಿಗೆ ಮತ್ತೆ ತಮ್ಮ ತೋಟಕ್ಕೆ ನೀರನ್ನ ಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲರೂ ಕೇಳಿರ್ತೀರ, ತುಂಬಾನೇ ಸುದ್ದಿನಲ್ಲಿರೋ ಇದೆ ಅದು. ಅಂದ್ರೆ ಆ ಹೆಣ್ಣು ಮಗಳಿಗೆ ದೈಹಿಕವಾಗಿ ಎಷ್ಟು ಶ್ರಮ ಪಟ್ಟಿರ್ಬೇಕು ಅವರು, ಆದ್ರೆ ಮಾಡ್ಲೇಬೇಕು ಅನ್ನುವಂತ ಒಂದು ಛಲ, ನೀರು ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇದ್ದಿದ್ದಕ್ಕೆ ಆ ಅಮ್ಮ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾವುಗಳು 1 ಪ್ರಯತ್ನ 2 ಪ್ರಯತ್ನ ಮಾಡ್ತೀವಿ, 3ನೇ ಪ್ರಯತ್ನಕ್ಕೆ ನಾವು ನಿಲ್ಸಿರ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ಕೆಲಸ. 1 ಪ್ರಯತ್ನದಲ್ಲಿ ಸಫಲ ಆದ್ರೆ ಸರಿ, 2ನೇ ಪ್ರಯತ್ನ 3ನೇ ಪ್ರಯತ್ನಕ್ಕಾಗ್ಲೇ ನಾವು ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಮತ್ತೇನೋ ಒಂದು ನೋಡ್ತಾ ಇರ್ತೀವಿ. ಆದ್ರೆ ಆ ಅಮ್ಮ ಹಾಗೆ ಮಾಡಿಲ್ಲ. ಈ ದಿನ ಆ ಅಮ್ಮ ಪ್ರಶಸ್ತಿ ಹಿಂದೆ ಓಡೋಗಿಲ್ಲ, ಆದ್ರೆ ಪ್ರಶಸ್ತಿಗಳು ಇವತ್ತು ಆ ಅಮ್ಮನ ಹುಡುಕಿಕೊಂಡು ಬರ್ತಾ ಇದೆ, ಗೌರಮ್ಮ ಅವ್ರನ್ನ ಹುಡುಕೊಂಡು ಬರ್ತಾ ಇದೆ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನು? ನಮ್ಮ ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು.
ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ದೃಢ ನಿರ್ಧಾರ ಮಾಡಿಬಿಟ್ಟು ಯಾವುದೇ ಒಂದು ಕೆಲಸ ಹಿಡಿದ್ರೂ ಕೂಡ ದೃಢ ನಿರ್ಧಾರ ಮಾಡಿಬಿಟ್ಟು ಅದನ್ನು ಸಂಪೂರ್ಣಗೊಳಿಸ್ಬೇಕು. ನಾನು ನನ್ನ ಒಂದು ಪರ್ಸ್ನಲ್ ಇದನ್ನ ಇನ್ಸಿಡೆಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆನಂತರ ಮಕ್ಕಳಾದ್ಮೇಲೆ ಬೇಡ ಅಂತ ರಿಸೈನ್ ಮಾಡಿದೆ. ಅಂದರೆ ನಮ್ಮ ಮನಸ್ಥಿತಿ ಈಗ ಬರುತ್ತೆ, ಒಂದು ಮಗುವನ್ನು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟೆ. ಆದರೆ ನನ್ನ ಆ ಸಮಯದ ಇಂಪಾರ್ಟೆನ್ಸು ಮಹತ್ವ ಏನಿತ್ತು, ನನ್ನ ಮಗುವನ್ನು ನೋಡೋದು. ನಾವು ತಾಯಂದ್ರು ಮಗುವನ್ನು ನೋಡೋಂಗಿಲ್ಲ, ಈ ಕಡೆ ನೋಡದೆ ಬಿಡೋ ಹಂಗಿಲ್ಲ, ಈ ಕಡೆ ಸಮಾಜವನ್ನು ನಾವು ನೋಡದೆ ಬಿಡೋ ಹಂಗಿಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಈಗ ಸಾಕಷ್ಟು ಜನಗಳನ್ನ ಮಾಡ್ತಿರೋದೇ ಅದು. ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದೀವಿ, ಮನೆಯನ್ನು ನಾವು ಸಂಭಾಳಿಸ್ತಾ ಇದ್ದೀವಿ, ಮಕ್ಕಳನ್ನು ಸಂಭಾಳಿಸ್ತಾ ಇದ್ದೀವಿ, ಈ ಕಡೆ ನಮ್ಮ ನೌಕರಿಯನ್ನು ಕೂಡ ನಾವು ಸಂಭಾಳಿಸ್ತಾ ಇದ್ದೀವಿ. ನೌಕರಿಯಲ್ಲಿ ಸಾಕಷ್ಟು ಸವಾಲುಗಳು. ಸಿಬ್ಬಂದಿ ಕೆಲವರು ಏನಾಗುತ್ತೆ, ಇದು ಅಸಹಕಾರ ಅಂತ ನಾನು ಹೇಳೋದಿಲ್ಲ, ಅವರ ಲಿಮಿಟೇಷನ್ ಅಷ್ಟೇ. ಕೆಲವರು ಏನೇ ಕೆಲಸ ಹೇಳಿದ್ರು ಕೆಲಸ ಮಾಡಲ್ಲ. ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವ್ರನ್ನ ತೀಡಿ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಸರಿ ದಾರಿಗೆ ನಾವು ತರಬೇಕಾಗತ್ತೆ. ನಾವು ಮನೆಯಲ್ಲಿ ಕೂಗಾಡಬಹುದು, ಮನೆಯಲ್ಲಿ ಮಕ್ಕಳ ಮೇಲೆ ರೇಗಾಡಬಹುದು, ಆದರೆ ನಾವಿಲ್ಲ ಕಚೇರಿಯಲ್ಲಿ ಅದು ಮಾಡೋಕ್ಕಾಗಲ್ಲ. ನಾವು ಸಾಕಷ್ಟು ಅವರಿಗೆ ತಿಳುವಳಿಕೆ ಹೇಳಿ ಕೆಲಸ ಮಾಡೋ ಥರ ಮಾಡಬೇಕಾಗತ್ತೆ. ಸೊ ಹೀಗೆ ನಾನು ಒಂದು ಕೆಲಸದಲ್ಲಿದ್ದು ಆನಂತರ ಅದನ್ನು ಬಿಟ್ಟು ಮಗುವನ್ನು ನೋಡ್ಕೊಳ್ಳೋ ಸಲುವಾಗಿ ಆನಂತರ KS ಎಕ್ಸಾಮ್ ಬರೆದು ಅಲ್ಲಿ ಅಲ್ಪ ಮಾರ್ಕ್ಸಲ್ಲಿ ನನ್ನ ಅವಕಾಶವನ್ನು ಕಳ್ಕೊಂಡು ಆನಂತರ ನಾನು ಈ ಒಂದು CDPO ಎಕ್ಸಾಮು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಇದನ್ನು ಪಾಸ್ ಮಾಡಿಕೊಂಡು ನಾನಿವತ್ತು ಒಂದು ತಾಲೂಕು ಮಟ್ಟದ ಅಧಿಕಾರಿಯಾಗಿದ್ದೇನೆ. ನನ್ನ ಇಲಾಖೆಯನ್ನು ನಾನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೇನೆ. ಎಲ್ಲರೂ ಸಮರ್ಥರು. ಒಂದು ಆತ್ಮವಿಶ್ವಾಸ, ಒಂದು ದೃಢ ನಿರ್ಧಾರ, ಈ ಎರಡನ್ನು ಮಾಡಿದಾಗ ಖಂಡಿತವಾಗ್ಲೂ ನಾವು ಎಂಥದ್ದೇ ಪರಿಸ್ಥಿತಿಯನ್ನು, ಎಂಥದ್ದೇ ಸನ್ನಿವೇಶವನ್ನು ನಾವು ಎದುರಿಸಲಿಕ್ಕೆ ಸಮರ್ಥರಾಗಿದ್ದೇವೆ. ಮುಖ್ಯವಾಗಿ ನನ್ನ ಈ ಇಲಾಖೆ ಬಗ್ಗೆ ನಾನು ಏನು ಹೇಳಿದೆ, ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿರ್ಬೋದು, ಬಾಲ್ಯ ವಿವಾಹಗಳು, ದಯವಿಟ್ಟು ನಿಮ್ಮ ಗಮನಕ್ಕೆ ಏನಾದರೂ ಬಂದಲ್ಲಿ ನಮ್ಮ ಇಲಾಖೆಗೆ, ಅಥವಾ ನಾನೀಗ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಹೇಳಿದೆ 1098, ನಮ್ಮ ಇಲಾಖೆ ಮುಖ್ಯವಾಗಿ ನಾನು ಬಂದಾಗಿಂದ ಅಬ್ಸರ್ವ್ ಮಾಡಿರೋದು ಗಮನ ಸಂಸ್ಥೆಯವರು. ಎಲ್ಲೇ ಯಾವುದೇ ಹೆಣ್ಣು ಮಗುವಿಗೆ ತೊಂದರೆ ಆದರೆ ಫಸ್ಟ್ ಅವರು ನನಗೆ ಕಾಲ್ ಮಾಡಿರ್ತಾರೆ. ಈಗ ನಮ್ಮ DCPO ಯೂನಿಟ್ ಕೂಡ ಬಂದಿದೆ, ಅಂದರೆ ಡಿಸ್ಟ್ರಿಕ್ಟ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅಂತ ಅಂದ್ಬಿಟ್ಟು. ಅವರೂ ಕೂಡ ಮಕ್ಕಳಿಗೆ ಯಾವುದೇ ಅನ್ಯಾಯಗಳಾಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ಅವರು ಕೂಡ ಇದ್ದಾರೆ. ಸೊ ಈ ರೀತಿಯಲ್ಲಿ ನಿಮ್ಮ ಎಲ್ಲಾದರೂ ನಿಮಗೆ ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸಿ. ಜೊತೆಗೆ ಮಹಿಳೆಯರಿಗೆ ಇನ್ನಷ್ಟು ಅವಕಾಶಗಳು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಸಹಕಾರ ಅಷ್ಟೇ ಕೇಳ್ತಾರೆ. ನಿಮ್ಮ ಅವಕಾಶವನ್ನು ಅವರು ಖಂಡಿತವಾಗ್ಲೂ ಕಿತ್ಕೊಳ್ಳೋದಿಲ್ಲ. ನಿಮ್ಮ ಸಹಕಾರ, ನಿಮ್ಮ ಒಂದು ಪ್ರೋತ್ಸಾಹಕ ನುಡಿಗಳು ಇಷ್ಟು ಕೊಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ಇನ್ನು ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ಸಹಕಾರ ಕೊಡಿ. ಜೊತೆಗೆ ಇವರು ಸಮಾನರು ಅಂತ ಅವರನ್ನು ನೀವು ಟ್ರೀಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಮತ್ತೊಮ್ಮೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದ ಕುಂಬತ್ತು ಚಿತ್ರ ನೋಡಂಬಿಗ, ತುಂಬಿದ ಹರಿಗೋಲಂಬಿಗ ಅದ ಕುಂಬತ್ತು ಚಿತ್ರ ನೋಡಂಬಿಗ, ಸಂಭ್ರಮದಿಂದ ನೋಡಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ, ಅದ ನಿವಾರಿಸಿ ದಾಟಿ ಸಂಬಿಗ, ಅಂಬಿಗ ನಿನ್ನ ನಂಬಿದೆ,
ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಬರವ ನೋಡಂಬಿಗ, ಅದರ ಸೆಳೆವು ಘನವೈ ಅಂಬಿಗ. ಹೊಳೆಯ ಬರವ ನೋಡಂಬಿಗ, ಅದರ ಸೆಳೆವು ಘನವಯ ಅಂಬಿಗ. ಯಾರಿ ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ವಪಥದೋಳಂಬಿಗ, ಪರಭಕ್ತಿ ಹುಟ್ಟನು ಹಾಕಂಬಿಗ. ಸತ್ವಪಥದೋಳಂಬಿಗ, ಪರಭಕ್ತಿ ಹುಟ್ಟನು ಹಾಕಂಬಿಗ. ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ನನ್ನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ನಾನು ಉಜ್ವಲ ಎಲ್ಲ ಆಕೆ ನಮ್ಮ ಜೊತೆ ಚೆನ್ನಾಗೇ ಇದ್ಲು, ಸಂಬಂಧ ನಮ್ಮಿಬ್ಬರಲ್ಲಿ ತುಂಬ ಚೆನ್ನಾಗೇ ಇತ್ತು. ನಂತರ ಒಂದು ಕಾಲ ನಂತರದಲ್ಲಿ ನಮ್ಮಿಬ್ಬರಿಗೂ ಭಿನ್ನಾಭಿಪ್ರಾಯ, ಕೆಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ಆ ಭಿನ್ನಾಭಿಪ್ರಾಯ ಬಂದಾಗ ನಾವಿಬ್ಬರು ಕೆಲವು ದಿನ ನಾವು ಮಾತಾಡಲಿಲ್ಲ. ಆಕೆ ಪ್ರಮೋಷನ್ ತಗೊಂಡು ಹೊರಗಡೆ ಬೇರೆ ಘಟಕಕ್ಕೆ ಹೋದಾಗೂ ಸಹ ಆಕೆ TC ಆಗಿ ಚನ್ನಪಟ್ಟಣದಿಂದ ಮತ್ತೆ ವಾಪಸ್ ಬಂದಾಗ ಒಂಥರ ಕಂಜೆಸ್ಟೆಡ್ ಮೈಂಡ್ ನಂದು. ನನ್ನ ಬಗ್ಗೆ ನಾನೇ ಹೇಳ್ಕೊಬೇಕಂದ್ರೆ ನಾನು ಕೆಲವು ವಿಚಾರಗಳಲ್ಲಿ ನಾನು ಒಪ್ಕೊಳ್ಳಲ್ಲ, ಅಂದರೆ ಒಂದು ಸ್ವಲ್ಪ ಅಹಂಕಾರ ಅಂತಲೇ ಅನ್ಕೋಬೋದು. ಆದ್ದರಿಂದ ಆಕೆ ಬಂದು ನನ್ನನ್ನು ಮಾತಾಡಿಸಿದ್ಲು ಪ್ರಮೋಷನ್ ಆದಾಗ. ನಾನು ಮಾತಾಡ್ಸೋಕ್ಕೆ ನಾನು ಹೋಗಲಿಲ್ಲ, ನಾನು ಮಾತಾಡಿಸೂ ಇಲ್ಲ. ನಂತರ ಆಕೆ ಮೊನ್ನೆ ಒಂದು 3 ತಿಂಗಳಿಂದ ಆಕೆ ಪ್ರಮೋಷನ್ನು ATI ಪ್ರಮೋಷನ್ ತೊಗೊಂಡಾಗ ಆಕೆ ಒಂದು ಮೇಜರ್ ಒಂದು ಸರ್ಜರಿ ಆಕೆಗೆ ಆಯಿತು. ಆ ಸಂದರ್ಭದಲ್ಲಿ ನಾನು ಎಷ್ಟೋ ಸ್ನೇಹಿತರ ಹತ್ರ ನಾನು ಹೇಳ್ಕೊಂಡಿದ್ದೀನಿ, ಇಲ್ಲಮ್ಮ ನಾನು ನಮ್ಮ ಗಾಯತ್ರಿ ಮೇಡಮ್ಮು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ. ಅವರು ಏನಂದ್ರಪ್ಪ ಅಂದರೆ ತಾಯಿ ಹೃದಯ, ಅವರು ಡಿಪೋದಲ್ಲಿ ಯಾವಾಗಲೂ ಅಷ್ಟೇ ಏನು ಒಳ್ಳೇದಿರುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ತಾರೆ, ಕೆಟ್ಟದ್ದು ಅವ್ರು ಯಾವುದನ್ನು ನನ್ನ ಹತ್ರನೂ ಶೇರ್ ಮಾಡಲ್ಲ, ನಮ್ಮ ವಿರುದ್ಧದವ್ರ ಹತ್ರನೂ ಶೇರ್ ಮಾಡಲ್ಲ. ಆ ಥರ ಮೇಡಮ್ ನಿಮ್ಮ ಬಗ್ಗೆ ಉಜ್ವಲ ಹೆಂಗೆ ಹೇಳ್ತಾಳೆ ಗೊತ್ತಾ, ಮೇಡಮ್ ಹಂಗಿದ್ರು ಹಿಂಗಿದ್ರು ಅಂತ ಆ ಥರ ಅವರು ಪಾಸಿಟಿವ್ ಆಗೇ ಯಾವಾಗೂ ಮಾತಾಡ್ತಾಯಿದ್ರು. ಈಗ ಮೊನ್ನೆ ಆಕೆ 2 ತಿಂಗಳು ಅಥವಾ 3 ತಿಂಗಳಿಂದ ಆಕೆಗೆ ಆಪ್ರೇಷನ್ ಅಂತ ಆದಾಗ ನನಗೆ ಎಲ್ಲೋ ಒಂದು ತಾಯಿ ಹೃದಯ, ನನ್ನ ಅಹಂಕಾರ ಅನ್ನೋದು ಅಥವಾ ಅಹಂ ಅನ್ನೋದೇನೋ ಎಲ್ಲೋ ಒಂದು ಕಡೆ ಹೋಯ್ತು. ತಾಯಿ ಹೃದಯ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು. ಅವ್ರ ಮಗನ್ನ ನಾನು ಬಸ್ಸಲ್ಲಿ ನೋಡಿದೆ, ಒಂಥರ ನನಗೆ ನೋವು ಅನ್ನಿಸ್ತು. ಆಮೇಲೆ ನಾನೇ ಹೇಗಮ್ಮ ಇದೆಯಾ, ಆರೋಗ್ಯವಾಗಿದೆಯಾ ಅಂತ ಮಾತಾಡಿದೆ. ಇಲ್ಲಿರೋರೆಲ್ಲ ಹೆಣ್ಮಕ್ಳಿಗೆ, ಕೆಲವ್ರಿಗೆ ಹೆಣ್ಮಕ್ಳೇನು ಗಂಡು ಮಕ್ಳಿಗೆ ಇರ್ಬೋದು, ಒಂದು 50% ನಾವಿಬ್ಬರು ಮಾತಾಡ್ತಾ ಇರೋದು ಕೆಲವ್ರಿಗೆ ಇಷ್ಟನೇ ಇಲ್ಲ. ಅದನ್ನು ನೇರವಾಗೇ ನಾನು ಹೇಳ್ತೀನಿ. ಯಾಕಂದರೆ ಏನು ಜಗಳನೇ ಆಡಬೇಕು ಅನ್ನೋದು ಕೆಲವ್ರಿಗೆ ಉದ್ದೇಶ ಇದೆಯೋ ಏನೋ ಗೊತ್ತಿಲ್ಲ. ಆ ಒಂದು ಅಭಿಪ್ರಾಯ ಕೆಲವರಲ್ಲಿದೆ, ನಾನು ಗಮನಿಸಿದ್ದೀನಿ. ದಯವಿಟ್ಟು ನಾನು ಯಾವುದೋ ಒಂದು ಸ್ಟೇಟಸಲ್ಲಿ ನೋಡಿದೆ, ಯಾವುದೇ ವಿರೋಧಿಗಳಿರ್ಬೋದು ಅಥವಾ ಶತ್ರುಗಳಿರ್ಬೋದು ಅಂಥವ್ರಿಗೆ ಕರೆಕ್ಟಾಗಿ ನನ್ನ ಗಮನಿಸಿಲ್ಲ. ಅದು ಆ ಸ್ಟೇಟಸಲ್ಲಿ ಏನು ಹೋದಪ್ಪ ಅಂತ ಹೇಳಿದರೆ, ಯಾವುದೇ ವಿರೋಧಿಗಳು ಶತ್ರುಗಳು ಮುಂದೆ ನಾವು ಹೇಗೆ ಬೆಳಿಬೇಕು ಅಂತ ಹೇಳಿದರೆ ಗ್ರೀನ್ ಪೆನ್ ಹಿಡಿದು ಸಹಿ ಮಾಡಬೇಕು, ಅವರಿಗೆ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ನಾನು ಇದನ್ನು ಸ್ಲೋಗನ್ನ ಓದಿದ್ದೆ. ಆ ಮಟ್ಟಕ್ಕೆ ಇವತ್ತು ಉಜ್ವಲ ತಳವಾರ್ ಅವರು ಬಂದಿದ್ದಾರೆ. ಅವರಿಗೆ ಇನ್ನು ಮುಂದಿನ ಪದೋನ್ನತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ಏನು ಅಂದ್ಕೊಂಡಿದ್ದೀರಾ ಕೆಲವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಉಜ್ವಲ ATI ಆಗಿದ್ದಕ್ಕೆ ಮೇಡಮ್ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ದಯವಿಟ್ಟು ಅಂದ್ಕೊಬೇಡಿ. ನನ್ನ ವಿಚಾರ ಏನಂತ ನನ್ನ ಆತ್ಮೀಯರಿಗೆಲ್ಲ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಉಜ್ವಲ ಪ್ರಕಾಶ್ ಅವ್ರನ್ನ ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಎಂಟನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ತೂರಬೇಡಿ ಗಾಳಿಗೆ
ಹೆಣ್ತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ನಾಚಬೇಡಿ ಹೆಣ್ತನಕ್ಕೆ ತಲೆ ಎತ್ತಿ ನಿಲ್ಲಿರಿ ತಲೆ ಎತ್ತಿ ನಿಲ್ಲಿರಿ ಹೆಣ್ತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕತ್ತಲ ಏಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ ಕಣ್ಣ ಹನಿ ಸಾಕವ್ವ ಕಣ್ಣ ಹನಿ ಸಾಕವ್ವ ಬೆಳಕಿಗೊಮ್ಮೆ ಈಚೆ ಬಾ ಕಂಡಿತು ಜೀವನ ಕಂಡಿತು ಜೀವನ ಕಂಡಿತು ಜೀವನ ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ಹೆಣ್ಣಾಗಿ ನೊಂದವರು ಕೈಗೆ ಕೈಯ ಕೂಡಿಸವ್ವ ಹೊಸ ಜಗತ್ತು ನಮ್ಮದು ಹೊಸ ಜಗತ್ತು ನಮ್ಮದು ಹೊಸ ಜಗತ್ತು ನಮ್ಮದು ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ ಜೀವ ಕೊಡುವ ಜೀವವನ್ನು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ CDPO ಮೇಡಮ್ ಅವರು ಮತ್ತೆ ಮಮತಾ ಮೇಡಮ್ ಅವರು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಎಲ್ಲಾ ವಿಚಾರಗಳನ್ನ ಏನ್ ಹೇಳ್ಬೇಕು ಒಂದಷ್ಟು ವಿಚಾರಗಳನ್ನ ಹೇಳೋಣ ಅಂತ ಬಂದಿದ್ದೆ. ಬಟ್ ಎಲ್ಲಾ ವಿಚಾರಗಳನ್ನ ಅವ್ರು ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಎಲ್ಲರೂ ಹೆಣ್ಮಕ್ಳು ಸಕಾರಾತ್ಮಕ ಮನೋಭಾವನೆಯನ್ನೇ ಬೆಳೆಸ್ಕೊಳ್ಳೋಣ. ಎಲ್ಲಿ ಹೋದ್ರೂ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಸ್ವಲ್ಪ ಬಿಡೋಣ, ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಯಾಕಂದ್ರೆ ನಾವಿಲ್ಲಿ ಇದ್ಕೊಂಡು ಒಂದೆರಡು ಮಾತುಗಳನ್ನ ಹೇಳ್ಬೋದು, ಆದ್ರೆ ಆಚೆ ಕಡೆ ಹೋಗಿ ನಮ್ಮ ಲೇಡೀಸ್ ಕಂಡಕ್ಟರ್ ಆಗ್ಬೋದು, ಈ ಶಕ್ತಿ ಯೋಜನೆ ಅಡಿಯಲ್ಲಿ ತುಂಬಾ ರಶ್ ಆಗುತ್ತೆ. ಬಟ್ ಅಂತ ಒಂದು ದುಸ್ಸಾಹಸದ ಕೆಲಸನೇ ಸರಿ ಅದು. ಅಂಥದ್ರಲ್ಲೂ ಅವ್ರ ಮನೆ ಮಕ್ಕಳು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಅವರ ಒಂದು ಕರ್ತವ್ಯವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನನ್ನೆಲ್ಲ ಗೆಳತಿಯರಿಗೂ ಕೂಡ ಎಲ್ರಿಗೂ ಒಂದು ಜೋರಾದ ಚಪ್ಪಾಳೆನ ಹೇಳ್ತಾ, ಈ ಸಂಸ್ಥೆಯಲ್ಲಿ ನಾನು 20ನೇ ವರ್ಷ ಆಯಿತು ನಾನು ಕೆಲಸ ಶುರು ಮಾಡಿ. ಬಟ್ ಫಸ್ಟ್ ಬಂದಾಗ ಅನಿಸಿತ್ತು ಏನು ಕೆಲ್ಸಕ್ಕೆ ಬಂದಪ್ಪ ಇದು ಅನ್ನೋ ಥರ ಅನಿಸಿತ್ತು. ನಾನು ಓದಿರೋದೇ ಒಂದು, ಬಂದಿರೋ ಕೆಲಸಕ್ಕೆ ಒಂದು. ಬಟ್ ಈಗ ಅನಿಸ್ತಿದೆ, ಬಟ್ ನನ್ನ ಈ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಿಲ್ಲ, ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದೆ. ಫೈನಲ್ ಆಗಿ ಏನು ಹೇಳಬೇಕು ಅಂತಂದರೆ, ನಾನು ಏನೇ ಒಂದು ಉನ್ನತ ಹುದ್ದೆ ಹೋದರೂ ಕೂಡ ನನ್ನ ಮೊದಲನೇ ಪ್ರಯಾರಿಟಿ ನಮ್ಮ ಹೆಣ್ಮಕ್ಳದ್ದು ಆಗಿರುತ್ತೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲ ಸಿಬ್ಬಂದಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ರಾಮನಗರ ವಿಭಾಗದ ಆನೇಕಲ್ ಘಟಕದಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ನೇ ತಾರೀಕು ಅಧಿಕೃತವಾಗಿದ್ರೂ ನಮ್ಮ ಘಟಕದ ಅನುಸೂಚಿಗಳ ಕಾರ್ಯಾಚರಣೆ ಮತ್ತು ಸಿಬ್ಬಂದಿಗಳ ಅನುಸೂಚಿಗೆ ನಿಯೋಜನೆ ಮಾಡುವ ಮತ್ತು ಅವರ ಅನುಕೂಲತೆಗೆ ತಕ್ಕಂತೆ ಇಂದು ನಾವು ನಮ್ಮ ಘಟಕದಲ್ಲಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂಥ ನಮ್ಮ ಸಂಚಾರ ಶಾಖೆಯ ATI ಆದ ಇಬ್ರಾಹಿಂ ಮತ್ತು ಉಜ್ವಲ ಮತ್ತು ಸಂಚಾರ ನಿಯಂತ್ರಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಹಾಗೂ ನಿರ್ವಾಹಕರುಗಳು ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅತಿ ಹೆಚ್ಚು ಶ್ರಮವಹಿಸಿದಂಥ ನಿರ್ವಾಹಕರಾದ ಚಲಪತಿ ಮತ್ತು ಮಂಜು ಬಿರಾದರ್ ಹಾಗೂ ತಾಂತ್ರಿಕ ಸಿಬ್ಬಂದಿ ವರ್ಗದವರಾದ ಕೋಮಲ ಅವರು ಮತ್ತು ನಮ್ಮ ASK ಇನ್ನೂ ಹಲವು ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಶ್ರಮಿಸಿದ್ದಾರೆ. ಈ ಆನೇಕಲ್ ಘಟಕದಲ್ಲಿ ನಾವು ನಮ್ಮ ರಾಮನಗರ ವಿಭಾಗದಲ್ಲೇ ಆನೇಕಲ್ ಘಟಕದಲ್ಲಿ ಅತಿ ಹೆಚ್ಚು ಮಹಿಳಾ ಸಿಬ್ಬಂದಿಗಳನ್ನು ಹೊಂದಿದ್ದೀವಿ. ಈ ಒಂದು ಘಟಕದಲ್ಲಿ ಈ ನಮ್ಮ ಸಾರಿಗೆ ವ್ಯವಸ್ಥೆ ಏನಿದೆ ಇದು ಎಸೆನ್ಷಿಯಲ್ ಸರ್ವಿಸ್ ಅಂದರೆ ನಿಮಗೆ ಗೊತ್ತಿರುತ್ತೆ. ನಾವು ಒಂದು ದಿನ ಕೂಡ ಈ ಸೇವೆಯನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ನಿರ್ವಾಹಕರು ಆದಷ್ಟು
ಕಾರ್ಯಾಚರಣೆಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ಯಾವುದೇ ರೀತಿಯ ಫೋನ್ ಕರೆಗಳು ಪ್ರಯಾಣಿಕರಿಂದ ದೂರ ಬರದೇ ಇರೋ ಥರ ನಮಗೆ ಕಾರ್ಯನಿರ್ವಹಣೆ ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಆಡಳಿತ ವರ್ಗದಿಂದ ಮತ್ತು ಅವರು ಸಂಚಾರ ಶಾಖೆ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಮಹಿಳಾ ದಿನಾಚರಣೆ ನಮ್ಮ ಆನೇಕಲ್ ಘಟಕದಲ್ಲಿ ನೆರವೇರಲು ಮುಖ್ಯವಾದ ಕಾರಣ ನಮ್ಮ ಸುಲೋಚನಾ ಮೇಡಮ್ ಅವರು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮುಂದಾಳತ್ವ ತೆಗೆದುಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಮುಂದೆ ಬಂದು ನಡೆಸ್ಕೊಡ್ತಾರೆ. ಅದು ಅವರು ಮುಂದೆ ಬಂದು ನಡೆಸ್ಕೊಡ್ತಾ ಇರೋದಕ್ಕೆ ನೀವೆಲ್ಲ ಆದಷ್ಟು ಸಹಕಾರಿಯಾಗಿರಬೇಕು. ಬಟ್ ಅದರಲ್ಲಿ ಏನಾದರೂ ಒಂದು ಕೊರತೆಗಳು ಏನೇ ಇದ್ರೂ ಭಿನ್ನಾಭಿಪ್ರಾಯಗಳಿದ್ರೂ ನಿಮ್ಮಲ್ಲೇ ಅದನ್ನು ಬಗೆಹರಿಸ್ಕೊಳ್ಳಿ. ಅದು ದೊಡ್ಡದಾಗೋ ಥರ 4 ಜನ ಅದನ್ನು ನಗೆಪಾಟ್ಲಾಗೋ ಥರ ಯಾವುದೇ ರೀತಿ ನಿಮ್ಮ ಮಹಿಳೆಯರಲ್ಲಿ ಗೊಂದಲಗಳನ್ನ ಇಟ್ಕೋಬಾರ್ದು. ಎಲ್ಲ ಸಮನ್ವಯದಿಂದ ಒಳ್ಳೆಯ ರೀತಿಯಲ್ಲಿ ಯಾವುದೇ ಲೋಪದೋಷಗಳು ಬರದೇ ಇರೋ ಥರ, ಯಾವುದೇ ಕೆಟ್ಟ ಹೆಸರು ಬರದೇ ಇರೋ ಥರ ಎಲ್ಲರೂ ಹೊಂದಾಣಿಕೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು. ಇದು ಇಲ್ಲಿಗೆ ನಿಲ್ಲದೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ಘಟಕದಲ್ಲಿ ನಡೆಯಲಿ ಅಂತ ಕೇಳ್ಕೊಳ್ತೀನಿ. ಈ ಮಹಿಳಾ ದಿನಾಚರಣೆಯಲ್ಲಿ 1-2 ಮಾತು ಮಹಿಳೆಯರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ತಮ್ಮಲ್ಲಿ ಇರುವಂಥ ಸಾಮರ್ಥ್ಯವನ್ನು ದಯವಿಟ್ಟು ಯಾವತ್ತೂ ಮರೆಮಾಚಿಕೊಳ್ಬಾರ್ದು. ಯಾರು ಏನು ಎಲ್ಲೇ ಇರಿ ನಿಮ್ಮ ಸಾಮರ್ಥ್ಯನ ಗುರುತಿಸುವಂಥ ವ್ಯಕ್ತಿಗಳು ನಿಮ್ಮನ್ನು ಗುರುತಿಸ್ತಾರೆ. ಆ ಸಾಮರ್ಥ್ಯವನ್ನು ನೀವು ಹೊರ ಹಾಕಬೇಕು. ಆ ಸಾಮರ್ಥ್ಯಗಳು ನಿಮ್ಮಲ್ಲಿ ಬರೋದು ನಿಮ್ಮಲ್ಲಿರೋ ಒಳಗಡೆ ಇರುವಂಥ ಆತ್ಮವಿಶ್ವಾಸದಿಂದ. ಅದಕ್ಕೆ ನೀವು ಮೋಸ ಮಾಡಿಕೊಳ್ಬಾರ್ದು. ಯಾಕೆ ಈ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಇಲ್ಲಿ ಎಸೆನ್ಷಿಯಲ್ ಸರ್ವಿಸಲ್ಲಿ ನಿಮ್ಮ ಸೇವೆ ತುಂಬ ಅಗತ್ಯವಾಗಿರ್ತದೆ. ನಾವು ಇದನ್ನು ಪ್ರತಿಯೊಬ್ಬರಿಗೂ ಹೇಳಿ ಇದನ್ನು ಮರೆಸುವಂಥದ್ದಲ್ಲ. ನೀವು ಬಂದಿರುವಂಥ ಇಲಾಖೆ ಏನಿದೆ, ಈ ಇಲಾಖೆಯಲ್ಲಿ ನೀವು ಏನಕ್ಕೋಸ್ಕರ ಬಂದಿದ್ದೀರ, ಈ ಇಲಾಖೆಯಿಂದ ನಿಮ್ಮಿಂದ ಇಲಾಖೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಅದನ್ನು ನೀವು ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ. ನಾವು ಬೇರೆ ಇಲಾಖೆ ಥರ ಇವತ್ತಾಗಲ್ಲಪ್ಪ ರಜೆ ತಗೊಂಡೋಗಿ ಅಂತ ಹೇಳುವಂಥ ಪರಿಸ್ಥಿತಿ ನಮ್ಮಲ್ಲಿ ಈ ಆನೇಕಲ್ ಘಟಕದಲ್ಲಿ ದಯವಿಟ್ಟು ಇಲ್ಲ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಕೊರೋನಾಗಿಂತ ಮುಂಚೆ ನಾನು ತಿಳಿದ ಮಟ್ಟಿಗೆ 100ರಿಂದ 120, 108, 110 ಅನುಸೂಚಿಗಳು ಈ ಆನೇಕಲ್ ಘಟಕದಲ್ಲಿ ಕಾರ್ಯಾಚರಣೆ ಆಗ್ತಾ ಇತ್ತು. ಈ ಆನೇಕಲ್ ಘಟಕ ರಾಮನಗರ ವಿಭಾಗಕ್ಕೆ ಸೇರಿದಾಗಿಂದ ವಿಭಾಗೀಯ ಕಚೇರಿ ತುಂಬ ದೂರ ಇರೋದ್ರಿಂದ ಮತ್ತು ಇದು ತಾಲೂಕು ಕಚೇರಿ ಆಗಿರೋ ತಾಲೂಕು ಮಟ್ಟದಲ್ಲಿ ಬರೋದ್ರಿಂದ ಎಲ್ಲ ಹೆಚ್ಚಾರಿ ಇನ್ನೊಂದು ಯಾವುದೇ ಕುಂದುಕೊರತೆ ಇದೆ ಅಂದ್ಬಿಟ್ಟು ಬರ್ತಾ ನಿರ್ವಾಹಕರು ಸಿಬ್ಬಂದಿಗಳ ಕೊರತೆ ಜಾಸ್ತಿ ಇದೆ. ಅದರಲ್ಲೂ ಮುಖ್ಯವಾಗಿ ನಿರ್ವಾಹಕರ ಕೊರತೆ ಇರೋದ್ರಿಂದ ನಮ್ಮ ಸಂಚಾರ ಶಾಖೆಯಲ್ಲಿ ಕೊರತೆ ನಿರ್ವಹಿಸೋದೇ ತುಂಬ ಕಷ್ಟ ಆಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಮಹಿಳಾ ನಿರ್ವಾಹಕರೇ ಆಗಿರ್ಬೋದು ಅಥವಾ ಪುರುಷ ನಿರ್ವಾಹಕರೇ ಆಗಿರ್ಬೋದು, ಆಡಳಿತ ಹಿತದೃಷ್ಟಿಯಿಂದ ಆದಷ್ಟು ನೀವು ಗೈರು ಹಾಜರಾಗೋದು ಮತ್ತು ಮುಂದಾಲೋಚನೆಯಾಗಿ ರಜೆ ಪಡೆದುಕೊಂಡು ಅದು ಕಾನೂನುಬದ್ಧವಾಗಿ ಏನಿದೆ ಅದನ್ನು ತೆಗೆದುಕೊಂಡು ನೀವು ರಜೆ ಹೇಳಿ ಸಂಚಾರ ಶಾಖೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಮನ್ವಯದಿಂದ ಅವ್ರು ನಿಮಗೆ ಭಿನ್ನಾಭಿಪ್ರಾಯ ಇದ್ದರೂ ಇರ್ಬೋದು ಅಥವಾ ನಿಮ್ಮಲ್ಲಿ ಅವರಲ್ಲಿ ಏನೇ ಇದ್ರೂ ನಮ್ಮ ಬಳಿ ಬಂದು ರಜೆ ತೆಗೆದುಕೊಂಡು ಹೋಗೋಕ್ಕಿಂತ ದಯವಿಟ್ಟು ಮುಂಚೆ ಹೇಳಿ. ನಿಮ್ಮ ಕರ್ತವ್ಯ ಹಾಜರಿನೇ ಈ ಒಂದು ಸಂದರ್ಭದಲ್ಲಿ ಮುಖ್ಯ. ಯಾಕಂದರೆ ಕರ್ತವ್ಯ ಗೈರು ಹಾಜರಾದರೆ ನಮ್ಮ ಮಹಿಳೆಯರು ಬೇರೆ ನಾವು ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಹೊರೆ ಹಾಕಿ ಜಾಸ್ತಿ ಕರ್ತವ್ಯ ಹೇಳುವಂಥ ಈ ಸಂದರ್ಭ ಜಾಸ್ತಿ ಇದೆ. ಈ ಒಂದು ಮಹಿಳಾ ದಿನಾಚರಣೆ ತುಂಬ ಯಶಸ್ವಿಯಾಗಿ ಯಾವುದೇ ರೀತಿಯ ಕುಂದುಕೊರತೆಯಲ್ಲಿ ನಡ್ಕೊಂಡು ಹೋಗಿರುತ್ತೆ.
ನಮಸ್ಕಾರ. ಈ ದಿನ ಏನು ಸಂಸ್ಥೆ ನಮಗೆ ಅನುವು ಮಾಡಿಕೊಟ್ಟಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಟ್ರಾಫಿಕ್ಕಿಂದ ನಮ್ಮ ಉಜ್ವಲ ಪ್ರಕಾಶ್ ಅವರು ಮತ್ತು ನಮ್ಮ ATI ಇಬ್ರಾಹಿಂ ಸರ್ ಮತ್ತು ಇದು ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಘಟಕ ವ್ಯವಸ್ಥಾಪಕರಾದಂಥ ಚಂದ್ರಶೇಖರ್ ಸರ್ ಅವರು ಪ್ರತಿ ಹಂತದಲ್ಲೂ ನಮಗೆ ಸಹಕಾರ ನೀಡ್ತಾ ಬಂದರು. ಇದರ ಜೊತೆಯಲ್ಲೇ ನನ್ನ ಅಣ್ಣ ತಮ್ಮದಿರಾದಂಥ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಂಜಪ್ಪ ಇರ್ಬೋದು, ಮಂಜುನಾಥ್ ಇರ್ಬೋದು, ಧರ್ಮೇಂದ್ರ ಇರ್ಬೋದು ಮತ್ತು ಚಲಪತಿ, ಇವರೆಲ್ಲರೂ ನಮ್ಮ ಜೊತೆಯಾಗಿ ನಾವು ಇಂಥ ಸಣ್ಣ ಕಾರ್ಯಕ್ರಮ ಆದ್ರೂ ಅಷ್ಟೇ ಶ್ರಮ ಇರ್ತದೆ. ಇವ್ರು ಇಲ್ದಿರ ನಾವು ಕಾರ್ಯಕ್ರಮ ಮಾಡೋಕ್ಕೆ ಆಗಲ್ಲ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಸಹಪಾಠಿಗಳು ಏನು ಇವತ್ತು ಬಂದು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಸ್ನೇಹಿತರಾದಂಥ ಗಾಯತ್ರಿ ಮೇಡಮು ಮತ್ತು ಹೇಮಾವತಿ ಅವರಿಗೆ ನಾನು ಎಸ್ಪೆಷಲಿ ಎಕ್ಸ್ಟ್ರಾ ಥ್ಯಾಂಕ್ಸ್ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಪ್ರತಿ ಹಂತದಲ್ಲೂ ಅವ್ರು ನನ್ನ ಜೊತೆ ನಿಂತ್ಕೊಂಡು ನನ್ನ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಅವ್ರು ಪ್ರತಿ ಹಂತದಲ್ಲೂ ನನ್ನ ಫೋನ್ ಮಾಡಿ ವಿಚಾರಿಸ್ತಾರೆ, ಮೇಡಮ್ ಏನು ಮಾಡಬೇಕು, ನನ್ನ ಕೆಲಸ ಏನು ಅಂತ. ಅವ್ರನ್ನ ನಾನು ಯಾವತ್ತೂ ನನ್ನ ಜೀವಮಾನ ಇರೋವರೆಗೂ ನಾನು ಅವರನ್ನು ಮರೆಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ನಮ್ಮ ಏನು ಮೀಡಿಯಾ ನಿಮಗೆ ನಮ್ಮ ಮೀಡಿಯಾ ಮಿತ್ರರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.